ನಮ್ದು ಅಂತ ಹೇಳ್ತಾ ಇದೆ. ಹೇಳಬಾರ್ದು, ಆದ್ರೂ ಸಹ ಸರ್ಕಾರದ ಆಸ್ತಿಯನ್ನು ಕೂಡ ಸಿಗಿರೋದು ಹಿಂದೂ ಮುಸ್ಲಿಮೇ. ವಕ್ಫ್ ಯಾವುದೂ ಇಲ್ಲ. ಕೇವಲ ಹಿಂದೂಗಳಿಗಲ್ಲದ ಹಿಡುವಳಿದಾರರು ತಮ್ಮ ಆಸ್ತಿಯನ್ನ ಉಳಿಸ್ಕೊಳ್ಳಕ್ಕಾಗಿಲ್ಲ. ರಾಯಚೂರು ಜಿಲ್ಲೆ ಜಯ ಸಿಗೋದಿದೆ. ಕೇಂದ್ರ ಸರ್ಕಾರ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಕರಣ್ ಸಿಂಗ್ ಸರ್ಕಾರ ಇತ್ತು. ಯಾರ ನೇತೃತ್ವದ? ಸೋನಿಯಾ ಗಾಂಧಿ ಸರ್ವೇ. ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಮೊದಲನೇ ಹಂತದ ಒಂದು ಹೋರಾಟ ನಡೀತಾ ಇದೆ. ಈ ಹೋರಾಟದ ಗಂಭೀರತೆ ಎಷ್ಟಿದೆ ಅಂದ್ರೆ, ನಮ್ಮ ಜಿಲ್ಲೆಯ ಎಲ್ಲಾ ಮಠಾಧೀಶರು ಕೂಡ ಇವತ್ತಿನ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ರು. ಸಾವಿರಾರು ಕಾರ್ಯಕರ್ತರು ಇವತ್ತಿನ ಒಂದು ಹೋರಾಟದ ನೇತೃತ್ವ ವಹಿಸಿಕೊಂಡಿದ್ರು. ನಾಳೆ ಪಾರ್ಲಿಮೆಂಟ್ ಅಲ್ಲಿ ವಿಂಟರ್ ಸೆಷನ್ ಅಲ್ಲಿ 100 ಈಗಾಗಲೇ ಇದರ ಬಗ್ಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡ್ತಾ ಇದೆ. ಹಾಗಾಗಿ ಇದನ್ನ ಯಾವುದೇ ಹರಿಬೇರೆ ಇಲ್ಲದಂಗೆ ಜನಜಾಗೃತಿಗೊಳಿಸಿ, ವಿಚಾರನ್ನ ಕಟ್ಟಕಡೆ ವ್ಯಕ್ತಿಯೂ ಕೂಡ ತಿಳಿಸಿ, ಏನು ಈ ವಕ್ಫ್ ಈ ಅಮೆಂಡ್ಮೆಂಟ್ ಬಿಲ್ ಅಡಿಯಲ್ಲಿ ಬದಲಾವಣೆಯನ್ನು ಏನು ತರಲಿಕ್ಕೆ ಹೊರಟಿದ್ವಿ, ಯಾವ ರೀತಿ ಈ ಕಾಂಗ್ರೆಸ್ಸಿನ ಸರ್ಕಾರಗಳು ದುರುಪಯೋಗ ಪಡಿಸ್ಕೊಂಡಿದೆ, ಯಾವ ರೀತಿ ಲ್ಯಾಂಡ್ ಜಿಹಾದನ್ನು ಮಾಡಿ ಒಂದು ಧರ್ಮದ ಒಂದು ತುಷ್ಟೀಕರಣಕ್ಕೋಸ್ಕರ ಈ ಒಂದು ವಕ್ಫ್ ಕಾಯ್ದೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಈ ಎಲ್ಲ ವಿಚಾರವನ್ನು ಕೂಡ ಜನರಿಗೆ ತಿಳಿಸುವಂಥ ಕಾರ್ಯ ಆಗಿದೆ, ಜನಜಾಗೃತಿಗೊಳಿಸುವಂಥ ಕಾರ್ಯ ಆಗಿದೆ. 100% ಕಾಡಿದ್ದು ಪಕ್ಷಾತೀತವಾಗಿ ಕಾಂಗ್ರೆಸ್ಸೇತರ ಪಕ್ಷಗಳು ಎಲ್ಲರೂ ಒಟ್ಟಾಗಿ ಒಂದಾಗಿ ಪಾರ್ಲಿಮೆಂಟಲ್ಲಿ ಮೇಲ್ಮನೆ ಮತ್ತು ಕೆಳಮನೆ ಎರಡರಲ್ಲೂ ಕೂಡ ಈ ಒಂದು ಅಮೆಂಡ್ಮೆಂಟ್ ಬಿಲ್ಲು ಪಾಸ್ ಆಗುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ. ರಾಷ್ಟ್ರೀಯ ಒಂದು ಹೋರಾಟ, ರಾಷ್ಟ್ರೀಯ ಕರೆ. ರಾಷ್ಟ್ರದಲ್ಲಿ ಇವತ್ತು ಭೂಮಿ ಇವತ್ತು ವಕ್ಫಿಗೆ ಸಂಬಂಧಪಟ್ಟಂತೆ ಸುಮಾರು 200 ಪಟ್ಟು ಹೆಚ್ಚಾಗ್ತಾ ಇದೆ, 500 ಪಟ್ಟು ಹೆಚ್ಚಾಗ್ತಾ ಇದೆ. ಅವಾಗ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಈ ಬಂದಂಥ ವಕ್ಫ್ ಕಾಯ್ದೆಯ ಅಡಿಯಲ್ಲಿದ್ದಂಥ ಭೂಮಿ ಆಸ್ತಿಗಳು ಎಷ್ಟಿತ್ತು, ಇವತ್ತು ಅದು 100 ಪಟ್ಟು ಇವತ್ತು ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನು? ಮತ್ತು ವಿಶೇಷವಾಗಿ ನಾವೆಲ್ಲರೂ ಕೂಡ ನಂಬಿರೋದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಆದರೆ ಇದು ಪ್ರಶ್ನೆ ಮಾಡುವಂಥ ಒಂದು ಅಧಿಕಾರ ಸುಪ್ರೀಂ ಕೋರ್ಟ್ಗೂ ಇಲ್ಲ. ಕೇವಲ ಅದು ವಕ್ಫ್ ಇವರಿಗೆ ಮಾತ್ರ ಅವಕಾಶ ಇರೋದು ಅನ್ನೋವಂಥ ಒಂದು ಕಾನೂನನ್ನು ತರೋದ್ರಿಂದ ಇದು ವಿಚಿತ್ರ ಆಯಿತು. ಮತ್ತು ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಯಾರೂ ಕೂಡ ಅಧಿಕಾರ ಇಲ್ಲಂಥ ಒಂದು ಕಾನೂನನ್ನು ಈ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇಲ್ಲ. ಅದನ್ನು ಭಾರತದಲ್ಲಿ ಈ ವಕ್ಫ್ ಸಮಿತಿ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರಗಳು ಮಾಡ್ಕೊಂಡ್ಬಂದಿದೆ. ಮನಮೋಹನ್ ಸಿಂಗ್ ಅವರು ಮಾಡಿದಂಥ ಒಂದು ತಪ್ಪು ಮತ್ತು ತುಷ್ಟೀಕರಣ ಇದೇ ರೀತಿ ಮುಂದುವರಿಯುವಂಥ ಮುಂದೆ ಇದೆ. ಮತ್ತು ವಿಶೇಷವಾಗಿ ವಕ್ಫಿನ ಆಸ್ತಿಯನ್ನು ಅನೇಕ ರಾಜಕೀಯ ಮುಖಂಡಗಳು ದುರುಪಯೋಗಪಡಿಸ್ಕೊಂಡಿದ್ದಾರೆ ಅಂತಲೂ ಕೂಡ ಈಗಾಗಲೇ ಹಿಂದೆ ನಮ್ಮ ಮನ್ಪಾಡಿಯವರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸುದೀರ್ಘವಾದಂಥ ಒಂದು ತನಿಖೆ ಆಗಬೇಕು, ಅಮೆಂಡ್ಮೆಂಟ್ ಆಗಬೇಕು ಮತ್ತು ತನಿಖೆನೂ ಕೂಡ ಆಗಬೇಕು. ಇದು ನಮ್ಮ ಮೂಲ ಈ ಹೋರಾಟದ